ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೋಡ್ತಾ ಇದೀವಿ ನಾವೀಗ. ಹೆಣ ಎಸಿಬೇಕಾದ್ರೆ ಕೂಡ ಪಾಪ ಅಂತ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅನ್ನುವಂತಹ ವ್ಯಕ್ತಿ ಹೇಳಿದ್ನಂತೆ. ಪಾಪ ಅಂತ ಹೆಣ ಬಿಸಾಡೋದಕ್ಕೆ ಹೋಗಿದ್ದ ನಿಖಿಲ್ ಹಾಗೂ ಕಾರ್ತಿಕ್ ಕೇಶವಮೂರ್ತಿ ಮೋರಿ ಒಳಗೆ ಬಿಸಾಡೋಣ ಕೊಚ್ಕೊಂಡು ಹೋಗುತ್ತೆ ಅಂತ ಈ ನಿಖಿಲ್ ಹಾಗೂ ಕೇಶವಮೂರ್ತಿ ಹೇಳ್ತಾರಂತೆ. ಶವ ಸಿಕ್ಕೋ ಅಷ್ಟರಲ್ಲಿ ಅದೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಮೋರಿ ಒಳಗೆ ಹಾಕ್ಬಿಡೋಣ ಅಂತ ನಿಖಿಲ್ ಹಾಗೂ ಕೇಶವಮೂರ್ತಿ ಸಜೆಷನ್ ಕೊಡ್ತಾರೆ. ಇದಕ್ಕೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ವಿರೋಧವನ್ನ ವ್ಯಕ್ತಪಡಿಸಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಈತನೇ ಪಾಪ ಅಂತ ಹೇಳೋದು. ಹೆಂಗೋ ಪೊಲೀಸರ ಮುಂದೆ ನಾವು ಸರೆಂಡರ್ ಆಗ್ತೀವಲ್ಲ, ಸ್ವಾಮಿ ಮನೆಯವ್ರಿಗಾದ್ರೂ ಅಟ್ಲೀಸ್ಟ್ ಶವ ಸಿಗ್ಲಿ, ಅವ್ರಿಗೆ ಆ ನೆಮ್ಮದಿ ಆದ್ರೂ ಸಿಕ್ಲಿ ಅಂತ ಈತ ಏನೋ ದೊಡ್ಡ ಕರುಣೆ ತೋರಿಸಿದಾನಂತೆ. ಚರಂಡಿಗೆ ಬೇಡ ಮೇಲೆ ಇಟ್ಟು ಹೋಗೋಣ ಅಂತ ಕಾರ್ತಿಕ್ ಹೆಣವನ್ನ ಚರಂಡಿಗೆ ಎಸೆಯೋದ್ರ ಬದಲಾಗಿ ಅಲ್ಲೇ ಆ ರಾಜ ಕಾಲುವೆ ಸೈಡಲ್ಲಿ ಎಸೆದು ಹೋಗಿರೋದು. ಅವನ ಇಂಟೆನ್ಷನ್ನು ಬಾಡಿ ಸಿಗಬೇಕು ಅನ್ನೋದಾಗಿತ್ತು. ಬಟ್ ಉಳಿದವ್ರ ಇಂಟೆನ್ಷನ್ನು ಬಾಡಿ ಸಿಗಬಾರ್ದು, ಆಮೇಲೆ ಸಕ್ಸಸ್ಫುಲ್ ಆಗಿ ಡಿಸ್ಪೋಸ್ ಮಾಡಬೇಕು, ವಿಲೇವಾರಿ ಮಾಡಬೇಕು ಅಂತ. ಬಟ್ ಕಾರ್ತಿಕ್ ಇಟ್ಟಂತಹ ಒಂದು ಹೆಜ್ಜೆ ಇಡೀ ಪ್ರಕರಣದ ಬಗ್ಗೆ ಇನ್ನಷ್ಟು ಗಂಭೀರತೆಯನ್ನ ತೆರೆದುಕೊಳ್ಳುವಂತೆ ಮಾಡ್ತು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಕಾರ್ತಿಕ್ ತೋರಿಸಿದ ಕರುಣೆ ಪ್ರಾಬಬ್ಲಿ ಉಳಿದ ಹಂತಕರು ಕೂಡ ತೋರಿಸಿದ್ರೆ ಇವತ್ತು ಬದುಕಿರ್ತಿದ್ದ ಅಂತ ಅನ್ಸುತ್ತೆ ರೇಣುಕಾಸ್ವಾಮಿ. ಉಳಿದಂತೆ ಕಾರ್ತಿಕ್ ಇಟ್ಟಂತಹ ಒಂದು ಹೆಜ್ಜೆ ಎಲ್ಲರನ್ನ ಹೇಗೆ ಅಂದರ್ ಮಾಡ್ತು ಅನ್ನೋದಕ್ಕೂ ಸಾಕ್ಷಿ ಅಂತ. ಖಂಡಿತ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಈ ರೀತಿಯಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ಮೃತದೇಹ ಏನಿರುತ್ತೆ, ಮೃತದೇಹ ರಿಕವರಿ ಆದರೆ ಅದು ಕೂಡ ಪ್ರಮುಖ ಸಾಕ್ಷಿ ಆಗ್ತದೆ. ಆತನ ದೇಹದ ಮೇಲೆ ಬಿದ್ದಂಥ ಹಲ್ಲೆಗಳು, ಅದನ್ನು ನಾನು ಹೇಳ್ತಾ ಇದ್ದೆ, ಮರಣೋತ್ತರ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಅದು ಪ್ರಮುಖವಾಗಿ ಸಾಕ್ಷಿ ಆಗ್ತವೆ ಅಂತ. ಅದೇನಾದರೂ ಅವರು ಚರಂಡಿ ಒಳಗಡೆ ಬಿಸಾಕಿದ್ರೆ, ರಾಜಕಾಲುವೆ ಒಳಗಡೆ ಬಿಸಾಕಿದ್ರೆ ಅದನ್ನ ಅಂದ್ರೆ ಈಗಿನ ಪರಿಸ್ಥಿತಿ ಮಳೆ ಬರ್ತಾ ಇದೆ, ಅದ ಎಲ್ಲೋ ಕೊಚ್ಕೊಂಡು ಹೋಗಿ ಇನ್ನೊಂದಷ್ಟು ದೂರದಲ್ಲಿ ಆ ಮೃತದೇಹ ಬೀಳ್ತಾ ಇತ್ತು. ಒಂದು ಮೃತದೇಹ ಸಿಕ್ಕಿದ್ರು ಕೂಡ ಅನ್ಐಡೆಂಟಿಫೈ ಬಾಡಿ ಅಂತೇಳಿ ಅದನ್ನ ಪತ್ತೆ ಮಾಡಲಿಕ್ಕೂ ಕೂಡ ಸಾಕಷ್ಟು ದಿನಗಳು ಮತ್ತು ಸಾಕಷ್ಟು ತಿಂಗಳುಗಳು ಕೂಡ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇರ್ತಿತ್ತು. ಯಾಕೆಂದ್ರೆ ಕಾರ್ತಿಕ್ ಅಂದ್ರೆ ನಾವು ಈಗಾಗಲೇ ಮೃತದೇಹವನ್ನು ತಂದಿದ್ದೀವಿ, ತಂದಿಟ್ಟಾದ ಬಳಿಕ ನಾವು ಪೊಲೀಸರಿಗೆ ಸರೆಂಡರ್ ಆಗಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ. ಈಗ ನಾವು ಮೃತದೇಹವನ್ನು ಚರಂಡಿ ಒಳಗಡೆ ಬಿಸಾಕಿ ಅದು ಆತನ ಮನೆಯವ್ರಿಗೂ ಸಿಗದೇ ಇರೋ ರೀತಿಯಲ್ಲಿ ಆಗಬಾರ್ದು, ಅದನ್ನ ಮೇಲೆ ಇಟ್ಟು ಅದಾದ ಬಳಿಕ ನಾವು ಸರೆಂಡರ್ ಆಗೋಣ ಅಂತೇಳಿ ಹೇಳಿರೋಂಥದ್ದು. ಯಾಕೆಂದ್ರೆ ಕೊನೆಯ ಬಾರಿಗಾದ್ರೂ ಆತನ ಮೃತದೇಹ ಅವರಿಗೆ ಸಿಕ್ಲಿ ಅನ್ನೋ ಮಾತುಗಳನ್ನ ಕಾರ್ತಿಕ್ ಹೇಳಿದಾನೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿಯೇ ಈ ಪ್ರಮುಖ ಸಾಕ್ಷಿಗಳು ಕೂಡ ಸಿಕ್ಕಿರೋದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರೋಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ಕಾರ್ತಿಕ್ ಕೊಟ್ಟಂತಹ ಒಂದು ಲೀಡು ಇಡೀ ಪ್ರಕರಣವನ್ನ ಇನ್ನಷ್ಟು ಭೇದಿಸೋದಕ್ಕೆ ಪೊಲೀಸರಿಗೆ ಹೆಲ್ಪ್ ಮಾಡ್ತು. ಬಿಕಾಸ್ ಮೃತದೇಹ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಪ್ರಕರಣದ ತನಿಖೆ ವೇಗ ಎಲ್ಲವೂ ಹಳ್ಳ ಹಿಡಿಯೋ ಚಾನ್ಸಸ್ ಇರ್ತಾ ಇತ್ತು.